ಕರ್ನಾಟಕ ಸುನ್ನಿ ಆನ್ಲೈನ್ ಕ್ಲಾಸ್ ಪ್ರವಿಶಾಲ ಪ್ರಪಂಚ ಬೆರಳ ತುದಿಗಳಲ್ಲಿ ದಾವಾರಂಗದ ಅಂತರ್ಜಾಲ ವಿಸ್ಮಯ ಕುರ್ಆನ್ ಹದೀಸ್ ಆಶಯ ಸಂವಾದ ಆದರ್ಶ ಚರ್ಚೆ ಮಾಲೆ ಮೌಲಿದ್ ಪಾರಾಯಣ ದೇಶದಲ್ಲಿ ನಡೆಯುವ ಕಾರ್ಯಕ್ರಮಗಳ ನೇರ ಪ್ರಸಾರ ಸಂಶಯ ನಿವಾರಣೆಗೆ ಮುಕ್ತ ಅವಕಾಶ ಆತ್ಮ ಸಂಸ್ಕರಣೆ ಜನಸಾಮಾನ್ಯರಿಗೆ ಅಹ್ಲು ಸುನ್ನತಿ ವಲ್ ಜಮಾಅತಿನ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಸ್ಥಾಪಿಸಲ್ಪಟ್ಟ ಒಂದು ವೇದಿಕೆಯಾಗಿದೆ ಕರ್ನಾಟಕ ಸುನ್ನಿ ಆನ್ಲೈನ್ ಕ್ಲಾಸ್ ಅಥವಾ KSOCR. ದೇಶದಲ್ಲಿ ನಡೆಯುವ ಸುನ್ನಿ ಕಾರ್ಯ ಚಟುವಟಿಕೆಗಳನ್ನು ನೇರ ಪ್ರಸಾರ ಮಾಡುವುದರೊಂದಿಗೆ ಪ್ರಖ್ಯಾತ ಉಲೇಮಾಗಳು ಚಿಂತಕರ ನೇತೃತ್ವದಲ್ಲಿ ವಿವಿಧ ವಿಷಯಗಳಲ್ಲಿ ತರಬೇತಿಗಳು ನಡೆಯುತ್ತಾ ಬರುತ್ತಿದೆ. ವಿಳಾಸ www.karnatakasunniOnline.com www.karnatakasunniOnline.tk Email karnataka.sunni.online@gmail.com. Assalamu alaikum warahmatullahi wabarakatuh. ಕರ್ನಾಟಕ ಸುನ್ನಿ ಆನ್ಲೈನ್ ಕ್ಲಾಸ್ ರೂಮ್ KSOCR ಟಿವಿ ಪ್ರೇಕ್ಷಕರಿಗೂ ಸುನ್ನಿ ಆನ್ಲೈನ್ ರೇಡಿಯೋ ವೀಕ್ಷಕರಿಗೂ ಕರ್ನಾಟಕ ಸುನ್ನಿ ಆನ್ಲೈನ್ ಲೈವ್ ಸ್ಟ್ರೀಮ್ ವೀಕ್ಷಕರಿಗೂ KSOCR ಕನ್ನಡ ವಾರ್ತಾ ಸಮಯಕ್ಕೆ ಸ್ವಾಗತ. ವಾರ್ತೆಗಳು ಓದುತ್ತಿರುವವರು ಗಾಳಿಮುಖ. ಹೀಗ ಮುಖ್ಯಾಂಶಗಳು. ಪ್ರವಾದಿ ಪ್ರೇಮ ಜೀವನದ ಘೋಷಣೆಯನ್ನಾಗಿ ಮಾಡಬೇಕು ಎಂದು ಕಾಂತಪುರಂ. ಕಾಶ್ಮೀರಿ ಪುಟಾಣಿಗಳಿಗೆ ಮರ್ಕಸ್ ಸ್ವರ್ಗವೆಂದು ಮೋದಿ ಸರ್ಕಾರದಲ್ಲಿ ಭರವಸೆ ಇದೆ ಎಂದು ಕಾಂತಪುರಂ. ಮರ್ಕಸ್ ಜ್ಞಾನನಗರಿಯಲ್ಲಿ ತಲೆ ಎತ್ತಲಿರುವ ವಿವಿಧ ವಿದ್ಯಾಸಂಸ್ಥೆಗಳಿಗೆ ಇಂದು ಶಂಕುಸ್ಥಾಪನೆಯಾಯಿತು. ಮುಹಿಮ್ಮಾತ್ ಸಮ್ಮೇಳನಕ್ಕೆ ಇಂದು ವಿದ್ಯುಕ್ತ ಚಾಲನೆ. ನಾಸಾ ಶಾಸ್ತ್ರಜ್ಞ ಡಾಕ್ಟರ್ ನಜೀರ್ ಅಹಮದ್ ಮರ್ಕಸಿಗೆ ಭೇಟಿ ನೀಡಿದರು. ಕಾಂಗ್ರೆಸ್ಸಿಗೆ SM ಕೃಷ್ಣ ಗುಡ್ ಬೈ. ಬಿಜೆಪಿಯ ಬೆಳವಣಿಗೆ ಭಯಭೀತಿಯಾಗುತ್ತಿದೆ ಎಂದು ಪ್ರಕಾಶ್ ಕಾರಾಟ್. ತಲವಾರುಗಳು ಮತ್ತು ಬರ್ಜಿಗಳನ್ನು ಝಳಪಿಸಿದ ಸ್ವರ್ಣ ಮಂದಿರದ ಕಾಳಗ. ಸುವಿತ್ರಾ ಸ್ಪೀಕರ್ ಲೋಕಸಭಾಧ್ಯಕ್ಷಿಯಾಗಿ ಸರ್ವಾನುಮತದಿಂದ ಆಯ್ಕೆ. ಮೋದಿ ವಾಷಿಂಗ್ಟನ್ ಭೇಟಿ ದಿನಾಂಕ ಇನ್ನೂ ನಿಗದಿಯಾಗಿಲ್ಲ ಅಮೆರಿಕ. ವಾರ್ತೆಗಳು ವಿವರವಾಗಿ. ಬಿಜೆಪಿ ವಿಜಯೋತ್ಸವದ ವೇಳೆ ಬಿಜಾಪುರದಲ್ಲಿ ನಡೆದ ಘರ್ಷಣೆಗೆ ಸಂಬಂಧಿಸಿದಂತೆ ಪ್ರಕರಣದ ಆರೋಪಿ ಮಾಜಿ ಕೇಂದ್ರ ಸಚಿವ ಬಸವಗೌಡ ಪಾಟೀಲ್ ಯತ್ನಾಳ್ರ ಬಂಧನದ ಅವಧಿಯನ್ನು ಬಿಜಾಪುರ JMCFC ನ್ಯಾಯಾಲಯವು ಜೂನ್ 15ರವರೆಗೆ ವಿಸ್ತರಿಸಿ ಆದೇಶಿಸಿದೆ. ಮೇ 26ರಂದು ನಡೆದ ಬಿಜಾಪುರ ಘರ್ಷಣೆಗೆ ಯತ್ನಾಳ್ ಪ್ರಚೋದನೆ ಪ್ರಮುಖ ಕಾರಣ ಎಂದು ಆರೋಪಿಸಿ ಅವರ ವಿರುದ್ಧ ಒಟ್ಟು 4 ಕೇಸು ದಾಖಲಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಅವರನ್ನು ಪೊಲೀಸರು ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಬಂಧಿಸಿದ್ದರು. ಈ ವೇಳೆ ಅವರಿಗೆ ಜೂನ್ 7ರವರೆಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿತ್ತು. ಆ ಪ್ರಕಾರವಾಗಿ ಇಂದು ಅವರು ನ್ಯಾಯಾಲಯಕ್ಕೆ ಹಾಜರಾಗಬೇಕಾಗಿತ್ತು. ಸತತ 8 ಬಾರಿ ಲೋಕಸಭೆಗೆ ಆಯ್ಕೆಯಾಗಿರುವ ಹೆಗ್ಗಳಿಕೆ ಹೊಂದಿರುವ ಹಿರಿಯ ಬಿಜೆಪಿ ಸಂಸದೆ ಸುಮಿತ್ರಾ ಮಹಾಜನ್ 16ನೇ ಲೋಕಸಭೆಯ ಸ್ಪೀಕರ್ ಆಗಿ ಶುಕ್ರವಾರ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ. ಈ ಮೂಲಕ ಅವರು ಮೀರಾ ಕುಮಾರ್ರ ನಂತರ ಲೋಕಸಭೆಯ ಸ್ಪೀಕರ್ ಆಗಿ ಆಯ್ಕೆಯಾಗಿರುವ 2ನೇ ಮಹಿಳೆ ಎನಿಸಿಕೊಂಡಿದ್ದಾರೆ. 71 ಪ್ರಾಯದ ಮಹಾಜನ್ ಬಹಳ ದೀರ್ಘಕಾಲದಿಂದ ಲೋಕಸಭೆಯ ಸದಸ್ಯೆಯಾಗಿ ಕೆಲಸ ಮಾಡುತ್ತಿದ್ದು, ಪ್ರಧಾನಿ ನರೇಂದ್ರ ಮೋದಿ ಮಹಾಜನ್ರ ಹೆಸರನ್ನು ಲೋಕಸಭೆಯ ಸ್ಪೀಕರ್ ಸ್ಥಾನಕ್ಕೆ ಸೂಚಿಸಿದರು. ಹಿರಿಯ ಬಿಜೆಪಿ ನಾಯಕ LK ಅಡ್ವಾಣಿ ಅದನ್ನು ಅನುಮೋದಿಸಿದರು. ಹಂಗಾಮಿ ಸ್ಪೀಕರ್ ಕಮಲ್ನಾಥ್ರ ಉಪಸ್ಥಿತಿಯಲ್ಲಿ ಲೋಕಸಭೆಯ ಸದಸ್ಯರು ಧ್ವನಿಮತದಿಂದ ಮಹಾಜನ್ರನ್ನು ಸ್ಪೀಕರ್ ಆಗಿ ಆಯ್ಕೆ ಮಾಡಿದರು. ಅಮೃತಸರ ಸುವರ್ಣ ಮಂದಿರದ ಆವರಣದೊಳಗೆ ಇಂದು ಬೆಳಿಗ್ಗೆ 2 ಗುಂಪುಗಳು ಹೊಡೆದಾಡಿಕೊಂಡಿದ್ದು ಕನಿಷ್ಠ 12 ಮಂದಿ ಗಾಯಗೊಂಡಿದ್ದಾರೆ. ಆವರಣದಲ್ಲಿರುವ ಅಕಾಲ್ ತಖ್ತ್ ಕಟ್ಟಡದ ಹೊರಗೆ ಜನರು ತಲವಾರುಗಳು ಮತ್ತು ಬರ್ಚಿಗಳನ್ನು ಝಳಪಿಸಿದರು ಹಾಗೂ ಪರಸ್ಪರರನ್ನು ಬೆನ್ನಟ್ಟಿ ದೊಣ್ಣೆಗಳಿಂದ ಹೊಡೆದಾಡಿಕೊಂಡರು. ಮಾರಕಾಸ್ತ್ರಗಳನ್ನೊಳಗೊಂಡ ಕಾಳಗವನ್ನು ನೋಡಿ ಹೆಚ್ಚಿನವರು ರಕ್ಷಣೆಗಾಗಿ ಹೊರಗೋಡಿದರು.
ಘಟನೆಗೆ ಸಂಬಂಧಿಸಿ ಪೊಲೀಸರು 7 ಮಂದಿಯನ್ನು ಬಂಧಿಸಿದ್ದಾರೆ. ಆಪರೇಷನ್ ಬ್ಲೂ ಸ್ಟಾರ್ನ 30ನೇ ವರ್ಷಾಚರಣೆ ಸಮಾರಂಭದ ವೇಳೆ ಶಿರೋಮಣಿ ಅಕಾಲಿ ದಳದ ಸದಸ್ಯರು ಮತ್ತು ಶಿರೋಮಣಿ ಗುರುದ್ವಾರ ಪ್ರಬಂಧಕ ಸಮಿತಿಯ ಕಾರ್ಯಪಡೆ ಸೇರಿದವರ ನಡುವೆ ಸಂಬಂಧಿಸಿದ ಘರ್ಷಣೆಯ ಮುಂದುವರಿದ ಭಾಗ ಈ ಕತ್ತಿ ಕಾಳಗವಾಗಿತ್ತು ಎನ್ನಲಾಗಿದೆ. ಕೊಲ್ಲೂರು ಧರ್ಮಪೀಠದ ಸ್ವಾಮೀಜಿ ಮೈತ್ರಿ ಕಶ್ಯಪ್ ಮತ್ತು ಇತರ ಇಬ್ಬರ ಮೇಲೆ ಸಂಘ ಪರಿವಾರದ ಸಂಘಟನೆಗಳು ಮಾರಣಾಂತಿಕ ದೈಹಿಕ ಹಲ್ಲೆ ಮಾಡಿರುವುದನ್ನು ಕುಂದಾಪುರ ಸಿಪಿಎಂ ಹಾಗೂ ಡಿವೈಎಫ್ಐ ಸಂಘಟನೆಗಳು ಖಂಡಿಸಿ ಶಾಸ್ತ್ರಿ ವೃತ್ತದಲ್ಲಿ ಇಂದು ಸಂಜೆ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಸಿಪಿಎಂ ಮುಖಂಡ ಎಚ್ ನರಸಿಂಹ ಸ್ವಾಮೀಜಿಯವರನ್ನು ಗೋಶಾಲೆಗೆ ಗೋವು ಸಾಗಾಟ ಮಾಡುವಾಗ ಸ್ಥಳೀಯ ಪೊಲೀಸ್ ಇಲಾಖೆ ಹಾಗೂ ಪಂಚಾಯತ್ ಪರವಾನಗಿಯನ್ನು ಕಾನೂನುಬದ್ಧವಾಗಿ ಪಡೆದಿದ್ದರು. ಆದರೆ ಹಿಂದುತ್ವದ ಅಮಲಿನ ಸಂಘಟನೆಗಳ ಕಾರ್ಯಕರ್ತರ ಗುಂಪು ಸಾಗಾಟ ಸಂದರ್ಭದಲ್ಲಿ ಪರವಾನಗಿ ತೋರಿಸಿದರೂ ಪರವಾನಗಿ ಹರಿದು ಎಸೆದು ಮೃಗಗಳಂತೆ ವರ್ತಿಸಿ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಎಂದರು. ಇಂದು ಕರಾವಳಿಯಾದ್ಯಂತ ಮತೀಯ ಸಂಘಟನೆಗಳು ನೈತಿಕ ಪೊಲೀಸ್ಗಿರಿಯ ತಂಡ ರಚಿಸಿಕೊಂಡು ಕಾರ್ಯಾಚರಿಸುತ್ತಿವೆ. ಇದನ್ನು ಸಂಬಂಧಪಟ್ಟ ಇಲಾಖೆಗಳು ಗಂಭೀರವಾಗಿ ಪರಿಗಣಿಸಿ ಕಾನೂನು ಕೈಗೆತ್ತಿಕೊಳ್ಳುವವರನ್ನು ಬಂಧಿಸಬೇಕು. ರಾಜ್ಯದಾದ್ಯಂತ ಇಂತಹ ಪ್ರಕರಣ ತಡೆಯಲು ವಿಫಲವಾದ ರಾಜ್ಯ ಗೃಹ ಸಚಿವರು ತಕ್ಷಣ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು. ಕಾಞಂಗಾಡು ಮಾವುಂಗಾಲಿನಲ್ಲಿ ಮನೆಯೊಂದರ ಸಮೀಪ ನಿಲ್ಲಿಸಿದ್ದ ಕಾರಿಗೆ ಕಿಡಿಗೇಡಿಗಳು ಕಿಚ್ಚಿಟ್ಟ ಘಟನೆ ವರದಿಯಾಗಿದೆ. ಕಾಟುಂಕುಳದ ಪ್ರಮೋದ್ ಎಂಬವರ ಕಾರಿಗೆ ಕಿಚ್ಚಿಡಲಾಗಿದೆ. ಇಂದು ಬೆಳಿಗ್ಗೆ ಜಾವ 2:30 ಗಂಟೆ ಸುಮಾರಿಗೆ ಘಟನೆ ಸಂಭವಿಸಿದೆ. ಮನೆಗೆ ರಸ್ತೆ ಇಲ್ಲದಿರುವುದರಿಂದ ಕಾರನ್ನು ರಸ್ತೆ ಸಮೀಪ ನಿಲ್ಲಿಸಲಾಗಿತ್ತು. ಘಟನೆ ತಿಳಿದು ಕಾಞಂಗಾಡಿನಿಂದ ಆಗಮಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಬೆಂಕಿಯನ್ನು ನಂದಿಸಿದ್ದಾರೆ. ಕೇಂದ್ರ ಅಸ್ಸಾಮಿನ ಕಾರ್ಬಿ ಆಂಗ್ಲಾಂಗ್ ಜಿಲ್ಲೆಯ ಕಾರ್ಬಿ ಪ್ಯೂಪಲ್ಸ್ ಲಿಬರೇಷನ್ ಟೈಗರ್ಸ್ ಉಗ್ರರು ಹಾಗೂ ಪೊಲೀಸರ ಮಧ್ಯೆ ನಡೆದ ಎನ್ಕೌಂಟರ್ನಲ್ಲಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಸೇರಿದಂತೆ 2 ಪೊಲೀಸ್ ಸಿಬ್ಬಂದಿ ಬಲಿಯಾಗಿದ್ದಾರೆ. ಸೂಕ್ಷ್ಮ ಪ್ರದೇಶವಾದ ರೋಂಗಾಥಾಂಗ್ ಅರಣ್ಯ ಪ್ರದೇಶದಲ್ಲಿ ಭಾರಿ ಸಂಖ್ಯೆಯ ಉಗ್ರ ಜೊತೆ ಮುಖಾಮುಖಿ ನಡೆಸಿದ ಪೊಲೀಸ್ ತಂಡದ ನೇತೃತ್ವವನ್ನು ಎಸ್ಪಿ ನಿತ್ಯಾನಂದ ಗೋಸ್ವಾಮಿ ವಹಿಸಿದ್ದರು. ಉಗ್ರರು ನಡೆಸಿದ ಗುಂಡಿನ ದಾಳಿಯಲ್ಲಿ ಎಸ್ಪಿ ಮೃತಪಟ್ಟಿದ್ದಾರೆ ಎಂದು ಕಾನೂನು ಹಾಗೂ ಸುವ್ಯವಸ್ಥೆ ಐಜಿಪಿ ಎಪಿ ರೋತ್ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಶುಕ್ರವಾರ ತಮ್ಮ ನೂತನ ಸಂಸದರಿಗೆ ಪಾಠ ಮಾಡಿದ್ದಾರೆ. ಸರ್ಕಾರ ಹೇಗೆ ಕೆಲಸ ಮಾಡಬೇಕು, ಸಂಸದರು ಹೇಗೆ ವರ್ತಿಸಬೇಕು ಎಂಬುದನ್ನು ತಿಳಿ ಹೇಳಿದ್ದಾರೆ. ಸಂಸತ್ತಿನ ಸೆಂಟ್ರಲ್ ಹಾಲ್ನಲ್ಲಿ ನಡೆದ ಬಿಜೆಪಿ ಸಂಸದೀಯ ಪಕ್ಷದ ಸಭೆಯಲ್ಲಿ ಸಂಸದರಿಗೆ ಕೆಲವು ಮಾರ್ಗದರ್ಶಿ ಸೂತ್ರಗಳನ್ನು ನೀಡಿದ್ದಾರೆ. ಮೋದಿ ನೀಡಿದ ಸೂತ್ರಗಳು ಹೀಗಿದೆ: ಘನತೆಯನ್ನು ನೀವೇ ಕಳಮಟ್ಟಕ್ಕಿಳಿಸಬೇಡಿ, ಸುತ್ತುಷ್ಟಿಯಿಂದ ದಾರಿ ಮಾಡಿಕೊಡದಿರಿ, ಗೆದ್ದೆ ಮಾತ್ರಕ್ಕೆ ನಿಮ್ಮ ಹೊಣೆ ಮುಗಿಯಲಿಲ್ಲ, ಕೆಳಮಟ್ಟದವರಿಗೂ ಸಂಪರ್ಕ ಬೆಳೆಸಿಕೊಳ್ಳಿ, ಜನರೊಂದಿಗೆ ನಿರಂತರ ಸಂಪರ್ಕ ಹೊಂದುವ ಮೂಲಕ ಬೇರು ಮಟ್ಟದವರೆಗೂ ಸರ್ಕಾರದ ಸಂದೇಶವನ್ನು ರವಾನಿಸಿ, ಪಕ್ಷದ ಕಾರ್ಯಕ್ರಮಗಳನ್ನು ತಿಳಿಸಿ. ನನ್ನದಾಗಲಿ ಅಥವಾ ಯಾವ ನಾಯಕರದ್ದೇ ಆಗಲಿ ಪಾದ ಮುಟ್ಟಿ ನಮಸ್ಕರಿಸುವುದು ಬೇಡ, ಮುಖಸ್ತುತಿಯನ್ನು ಅಭ್ಯಾಸ ಬಿಟ್ಟು ಬಿಡಿ. ಸದನದಲ್ಲಿ ಸುಗಮ ಕಲಾಪಕ್ಕೆ ನೆರವಾಗಿ ಸಂಸತ್ ಅಧಿವೇಶನಕ್ಕೆ ತಪ್ಪದೆ ಹಾಜರಾಗಿ ಸಂಸತ್ತಿನ ಘನತೆಯನ್ನು ಕಾಪಾಡಿ. ಸಂಸತ್ತಿನಲ್ಲಿ ಚರ್ಚೆ ನಡೆಯುವಾಗ ಎಲ್ಲರೂ ಹಾಜರಿರಿ, ಇದು ನಿಮಗೆ ಉತ್ತಮ ಕಲಿಕೆಯ ಅನುಭವವನ್ನು ನೀಡುತ್ತದೆ. ನಿಮ್ಮ ಹೋಂವರ್ಕ್ಗಳನ್ನು ಸರಿಯಾಗಿ ಮಾಡಿ. ಸಂಸತ್ ಚರ್ಚೆಯಲ್ಲಿ ಪಾಲ್ಗೊಳ್ಳುವ ಮುನ್ನ ಸರಿಯಾದ ಮಾಹಿತಿಯೊಂದಿಗೆ ಬನ್ನಿ. ನಿಮ್ಮ ಕ್ಷೇತ್ರದ ವಿಚಾರಗಳನ್ನು ಮಾಧ್ಯಮದೆದುರು ಬಹಿರಂಗಪಡಿಸಿ. ಯಾರೂ ಕೂಡ ಪಕ್ಷದ ವಾಕ್ತಾರರಾಗಿ ಮಾತನಾಡಬೇಡಿ. ಸಂಸದರಾಗಿ ಮಾಡುವ ಕೆಲಸವನ್ನು ಶ್ರಮಪಟ್ಟು ಮಾಡಿ. ಇದು ಮೋದಿ ಅವರು ಮಾಡಿದ ಸೂತ್ರಗಳು. ಯುವಕನೊಬ್ಬ ನಕಲಿ ಎನ್ಕೌಂಟರ್ ಪ್ರಕರಣದಲ್ಲಿ ಉತ್ತರಾಖಂಡದ 17 ಪೊಲೀಸರು ತಪ್ಪಿತಸ್ಥರು ಎಂದು ಹೊಸದಿಲ್ಲಿಯ ಸಿಬಿಐ ನ್ಯಾಯಾಲಯವೊಂದು ಶುಕ್ರವಾರ ತೀರ್ಪು ನೀಡಿದೆ. ಡೆಹ್ರಾಡೂನ್ನ 22 ಪ್ರಾಯದ MBA ಪದವೀಧರನೊಬ್ಬನನ್ನು 5 ವರ್ಷಗಳ ಹಿಂದೆ ಪೊಲೀಸರು ಹತ್ಯೆ ಮಾಡಿದ್ದರು. ಪ್ರಕರಣಕ್ಕೆ ಸಂಬಂಧಿಸಿದಂತೆ 18 ಪೊಲೀಸರ ವಿರುದ್ಧ FIR ದಾಖಲಿಸಲಾಗಿತ್ತು. ಇದರಲ್ಲಿ 17 ಪೊಲೀಸರು ದೋಷಿಗಳು ಎಂದು ನ್ಯಾಯಾಲಯ ಹೇಳಿದೆ. ಈ 17 ಪೊಲೀಸ್ ಸಿಬ್ಬಂದಿ ಕೊಲೆ, ಸಾಕ್ಷ್ಯಾಧಾರ ನಾಶ, ಕ್ರಿಮಿನಲ್ ಸಂಚು ನಡೆಸಿದ್ದಾರೆ. ಇನ್ನೊಬ್ಬ ಪೊಲೀಸ್ ಸಿಬ್ಬಂದಿ
ಸಾಕ್ಷ್ಯನಾಶ ಸಾಕ್ಷ್ಯಾಧಾರಗಳನ್ನು ತಿರುಚಿದ ಆರೋಪದಲ್ಲಿ ತಪ್ಪಿತಸ್ಥನಾಗಿದ್ದಾನೆ ಎಂದು ನ್ಯಾಯಾಲಯ ತೀರ್ಪು ನೀಡಿದೆ. 2009 ಜುಲೈ 3ರಂದು ರಣಬೀರ್ ಎಂಬಾತನನ್ನು ಡೋನ್ ವ್ಯಾಲಿಯಲ್ಲಿ ಪೊಲೀಸರು ಹತ್ಯೆ ಮಾಡಿದ್ದರು. ಈತ ಸುಲಿಗೆ ನಡೆಸುತ್ತಿದ್ದ ತಂಡವೊಂದರ ಸದಸ್ಯನೆಂದು ಪೊಲೀಸರು ಭಾವಿಸಿದ್ದರು. ಸಿಐಡಿ ಪೊಲೀಸರು ಮೊದಲು ಪ್ರಕರಣದ ತನಿಖೆ ನಡೆಸಿದ್ದರು. ನಂತರ ಸಿಬಿಐಗೆ ತನಿಖೆಯನ್ನು ವಹಿಸಲಾಗಿತ್ತು. ಉತ್ತರ ಪ್ರದೇಶದ ಬದೌನ್ ಜಿಲ್ಲೆಯಲ್ಲಿನ ಇಬ್ಬರು ಬಾಲಕಿಯರ ಮೇಲಿನ ಸಾಮೂಹಿಕ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ 42 IPS ಅಧಿಕಾರಿಗಳು ಹಾಗೂ 4 IGP ಅಧಿಕಾರಿಗಳನ್ನು ಮುಖ್ಯಮಂತ್ರಿ ಅಖಿಲೇಶ್ ಸರ್ಕಾರ ಶನಿವಾರ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದ್ದಾರೆ. 15 ದಿನಗಳಿಂದ ರಾಜ್ಯದಲ್ಲಿ ನಿರಂತರವಾಗಿ ಅತ್ಯಾಚಾರ ಪ್ರಕರಣಗಳು ಬಯಲಿಗೆ ಬರುತ್ತಿದ್ದು ಅಖಿಲೇಶ್ ಯಾದವ್ ಸರ್ಕಾರದ ವಿರುದ್ಧ ಟೀಕೆಗಳು ಕೇಳಿ ಬಂದಿತು. ಇದೀಗ ಎಚ್ಚೆತ್ತಿರುವ ಸರ್ಕಾರ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ 42 IAS ಅಧಿಕಾರಿಗಳು, 4 IGP ಹಾಗೂ 10 DIGP ಅಧಿಕಾರಿಗಳನ್ನು ಎತ್ತಂಗಡಿ ಮಾಡಿದ್ದು ಪ್ರಕರಣ ಸಂಬಂಧ ಬದೌನ್ ಜಿಲ್ಲೆಯ ಎಸ್ಪಿಯನ್ನು ಅಮಾನತು ಮಾಡಿದೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ವಾಷಿಂಗ್ಟನ್ಗೆ ಭೇಟಿ ನೀಡುವ ದಿನಾಂಕ ಇನ್ನೂ ನಿಗದಿಯಾಗಿಲ್ಲ ಎಂದು ಶನಿವಾರ ಅಮೆರಿಕ ಹೇಳಿದೆ. ಮೋದಿ ಅಮೆರಿಕ ಪ್ರವಾಸದ ಬಗ್ಗೆ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿರುವ ಅಮೆರಿಕ ಸರ್ಕಾರ ಉತ್ತರ ಉಪವಕ್ತಾರ ಮಾರಿ ಹರ್ಫ್ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕಕ್ಕೆ ಭೇಟಿ ನೀಡುವ ದಿನಾಂಕ ಪ್ರಕಟಿಸಿಲ್ಲ ಎಂದು ಅವರು ಹೇಳಿದರು. ಇನ್ನು ಸಣ್ಣ ಬಿಡುವಿನ ಬಳಿಕ ಮತ್ತೆ KSOCR ವಾರ್ತೆ ಮುಂದುವರಿಯುವುದು. ಧಾರ್ಮಿಕ ಕ್ರಾಂತಿಯ ಜಿಂದಾಬಾದ್ ಜಿಂದಾಬಾದ್, ದಹವಾದ ಸೇನೆಯ ಜಿಂದಾಬಾದ್ ಜಿಂದಾಬಾದ್, ಧರ್ಮ ಧ್ವಜವನ್ನು ಹಿಡಿದೇಳುವ ಜಿಂದಾಬಾದ್, ಧ್ವನಿ ಎತ್ತಿ SSF ಎಂದೆಂದಿಗೂ ಜಿಂದಾಬಾದ್. ಧೀರ ಜಿಹಾದಾಗಿ ಗೆಲು ಯಾತ್ರೆ ಮುಂದಕ್ಕೆ ಇಲ್ಲ ನಮಗೊಮ್ಮೆಯೂ ಭಯವೆಂಬ ಹಂತಕ, ಇತಿಹಾಸ ಬೆಳೆದಿದೆ ಗೆಲುವಿನ ಸಂಕೇತ, ಇಸ್ಲಾಮಿನ ಆಶಯ ಜನರಲ್ಲಿ ಏಳುತ್ತಾ SSF ನಲ್ಲಿದೆ ಆ ದಿವ್ಯ ಆದೇಶ, ಹೆಗಲಲ್ಲಿ ಆ ಪುಣ್ಯ ನಾಮದ ಸಂಕೇತ, ಧೀರರ ಪಾಲಲ್ಲಿ ಜಯವೆಂಬ ಮಾಧುರ್ಯ, SSF ಒಮ್ಮೆಯೂ ದನಿವಿಲ್ಲ ಚಾತುರ್ಯ. ಸಾಲು ಸಾಲಾಗಿ ನಿಂತಿಹ ಸೇನೆಯು ಶಿಸ್ತುಬದ್ಧವಾಗಿ ಸಾಗುತ್ತಲಿರುವುದು, ಅಂದ ಚಂದವಾಗಿ ಐಕ್ಯತೆ ನುಡಿಗಲು ನೋಡಲು ಎಷ್ಟೊಂದು ಚಂದ ಸಮೂಹವು. ಕರ್ನಾಟಕದಲ್ಲಿ SSF ಮಂದಿಲ್ಲಿ 25ನೆಯ ಬೆಳ್ಳಿ ಹಬ್ಬವಿಲ್ಲಿ, ಅಹ್ಲು ಸುನ್ನತಿನ ಆಶಯ ಅದರಲ್ಲಿ, ಆ ಪುಣ್ಯ ಕಾರ್ಯಕ್ಕೆ ಕೈ ಜೋಡಿಸಿ ಇಂದಿಲ್ಲಿ. ಕರ್ನಾಟಕದಲ್ಲಿ SSF ಬಂದಿಲ್ಲಿ 25ನೆಯ ಬೆಳ್ಳಿ ಹಬ್ಬವಿಲ್ಲಿ, ಅಹ್ಲು ಸುನ್ನತಿನ ಆಶಯ ಅದರಲ್ಲಿ, ಆ ಪುಣ್ಯ ಕಾರ್ಯಕ್ಕೆ ಕೈ ಜೋಡಿಸಿ ಇಂದಿಲ್ಲಿ. ಧಾರ್ಮಿಕ ಕ್ರಾಂತಿಯ ಜಿಂದಾಬಾದ್ ಜಿಂದಾಬಾದ್, ದಹವಾದ ಸೇನೆಯ ಜಿಂದಾಬಾದ್ ಜಿಂದಾಬಾದ್, ಧರ್ಮ ಧ್ವಜವನ್ನು ಹಿಡಿದೇಳುವ ಜಿಂದಾಬಾದ್, ಧ್ವನಿ ಎತ್ತಿ SSF ಎಂದೆಂದಿಗೂ ಜಿಂದಾಬಾದ್. ಮತ್ತೆ KSOCR ವಾರ್ತೆಗೆ ಸ್ವಾಗತ. ಮಾರ್ಕಸ್ ಜ್ಞಾನನಗರಿಯಲ್ಲಿ ಆರಂಭವಾಗಲಿರುವ ಲೋ ಕಾಲೇಜ್, ಸ್ಟೂಡೆಂಟ್ಸ್ ಹೋಮ್ ಮೊದಲಾದ ಸಂಸ್ಥೆಗಳ ಶಂಕುಸ್ಥಾಪನೆ ಮತ್ತು ಅಂತಾರಾಷ್ಟ್ರೀಯ ಶಾಲೆಯ ನಿರ್ಮಾಣ ಉದ್ಘಾಟನೆ ಇಂದು ನಡೆಯಿತು. ಬೆಳಿಗ್ಗೆ 10 ಗಂಟೆಗೆ ನಡೆದ ಕಾರ್ಯಕ್ರಮದಲ್ಲಿ ಸಯ್ಯದ್ ಅಲಿ ಬಾಫೆಗಿ ತಂಗಳ್ರವರು ಪ್ರಾರ್ಥನೆ ನಡೆಸಿದರು. ಕಾಂತಪುರಂ AP ಅಬೂಬಕರ್ ಮುಸ್ಲಿಯಾರ್ ಅಧ್ಯಕ್ಷತೆ ವಹಿಸಿದರು. ಲಾ ಕಾಲೇಜಿನ ಶಿಲಾನ್ಯಾಸ ಶೇಖ್ ಅಬ್ದುಲ್ ಜಲೀಲ್ ಫಾಹಿಮ್ UAE ಮಾಡಿದರು. ಸಾವಿಯತುಲ್ ಮಾರಿಫಾ ಸಂಸ್ಥೆಯ ಶಿಲಾನ್ಯಾಸ ಸಯ್ಯದ್ ಅಫೀಫುದ್ದೀನ್ ಜೀಲಾನಿ ಹಾಗೂ ರಿಬಾತುಲ್ ಮಾರಿಫಿನ ಸಂಸ್ಥೆಯ ಶಿಲಾನ್ಯಾಸ ಡಾಕ್ಟರ್ ಶಬೀರ್ ಅಬುದಾಬಿ ನಿರ್ವಹಿಸಿದರು. ಅಂತಾರಾಷ್ಟ್ರೀಯ ಶಾಲೆಯ ನಿರ್ಮಾಣ ಉದ್ಘಾಟನೆಯನ್ನು ನಾಸಾ ಬಾಹ್ಯಾಕಾಶ ಶಾಸ್ತ್ರಜ್ಞ ಡಾಕ್ಟರ್ ನಜೀರ್ ಅಹ್ಮದ್ ಮಾಡಿದರು ಎಂದು ಸಮಿತಿ ತಿಳಿಸಿದೆ.
5 ದಿನಗಳವರೆಗೆ ಮುಂದುವರಿಯಲಿರುವ ಸಯ್ಯಿದ್ ತ್ವಾಹಿರುಲ್ ಅಹ್ದಲ್ ಕದ್ದಸಲ್ಲಾಹು ತಾಲಾ ಸಿರೌಲ್ ಅಜೀಜ್ ರವರ ಉರುಸು ಮುಬಾರಕ್ ಹಾಗೂ ಮುಹಿಮ್ಮತ್ ಸನದುದಾನ ಸಮ್ಮೇಳನಕ್ಕೆ ಇಂದು ಚಾಲನೆಯಾಯಿತು. ಸಾವಿರಾರು ಮಂದಿ ಸಂಗಮಿಸುವ ಆತ್ಮೀಯ ಸಂಗಮದೊಂದಿಗೆ ಬುಧವಾರ ಸಮಾಪ್ತಿಗೊಳ್ಳಲಿದೆ ಎಂದು ಮುಹಿಮ್ಮತ್ ಸಮಿತಿ ತಿಳಿಸಿದೆ. ನಸೀಹತ್ ಸಿಲ್ಸಿಲಾ, ಖತಮುಲ್ ಕುರ್ಆನ್, ಪ್ರವಾಸಿ ಸಮ್ಮೇಳನ, ಅನುಸ್ಮರಣೆ, ಉಲಮಾ ಉಮರಾ ಸಂಗಮ, ರಾತೀಬ್ ಮೌಲಿದ್, ಹಿಮಮಿ ಸಂಗಮ, ಪದವಿ ವಸ್ತ್ರ ವಿತರಣೆ ಮೊದಲಾದ ಕಾರ್ಯಕ್ರಮಗಳು ಜರಗಲಿದೆ ಎಂದು ಅವರು ನೇತಾರರು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಎಸ್ಎಸ್ಎಫ್ ಮುಖವಾಣಿಯಾದ ಇಶಾರಾ ಇದರ ಜಿಲ್ಲಾವಾರು ಉದ್ಘಾಟನೆಯನ್ನು ರಾಜ್ಯದ ಅರಣ್ಯ ಸಚಿವರಾದ ಬಿ ರಾಮನಾಥ ರೈ ಅವರು ಬೆಂಗಳೂರಿನಲ್ಲಿ ಮಾಡಿದರು. ರಾಜ್ಯ ನಾಯಕರಾದ ಹಮೀದ್ ಬಜ್ಪೆ, ಇಸ್ಮಾಯಿಲ್ ಸಯದಿ ಕಿನ್ಯಾ, ಜಿಲ್ಲಾ ನಾಯಕರಾದ ಮುಜೀಬ್ ಸಖಾಫಿ, ಅಯ್ಯೂಬ್ ಮೌಲವಿ ಮೊದಲಾದವರು ಉಪಸ್ಥಿತರಿದ್ದರು. ಉತ್ತರ ಪ್ರದೇಶದ ಬದೌನ್ ಜಿಲ್ಲೆಯಲ್ಲಿನ ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ ಖಂಡಿಸಿ ಕರ್ನಾಟಕ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ಪದಾಧಿಕಾರಿಗಳು ಶುಕ್ರವಾರ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟಿಸಿದರು. ಬದೌನ್ ಜಿಲ್ಲೆಯ ಸಾದತ್ತಂಗ್ ಗ್ರಾಮದ ಹಿಂದುಳಿದ ವರ್ಗಕ್ಕೆ ಸೇರಿದ 2 ಅಪ್ರಾಪ್ತ ಮೇಲೆ ಅತ್ಯಾಚಾರ ನಡೆಸಿ ಮಾವಿನ ಮರಕ್ಕೆ ನೇತು ಹಾಕಲಾಗಿದೆ. ಯಾದವರ ಪ್ರಾಬಲ್ಯ ಇರುವ ಈ ಪ್ರದೇಶದಲ್ಲಿ ಆಕ್ರಮಣಕಾರಿ ಪ್ರವೃತ್ತಿ ಹೆಚ್ಚಿದೆ. ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಬಳಿಕ ಇಂತಹ ಪ್ರಕರಣ ಹೆಚ್ಚಿದೆ. ಈ ಘಟನೆಯಲ್ಲಿ ಪೊಲೀಸರ ಪಾಲು ಇದೆ ಎಂದು ಆರೋಪಿಸಿದರು. ಬರೇಲಿ ಜಿಲ್ಲೆಯ ಯಾಂತಾರ್ಪುರ್ ಗ್ರಾಮದ ಮಹಿಳೆಯ ಮೇಲೆ ಅತ್ಯಾಚಾರ ಎಸಗಿ ಆಕೆಯ ದೇಹದ ಮೇಲೆ ಆಸಿಡ್ ಸುರಿಯಲಾಗಿದೆ. ಮತ್ತೊಂದು ಪ್ರಕರಣದಲ್ಲಿ 10 ವರ್ಷದ ಬಾಲಕಿಯನ್ನು ಅಪಹರಿಸಲಾಗಿದೆ. ಹೆಣ್ಣು ಮಕ್ಕಳು ಶೌಚಾಲಯಕ್ಕೆ ಹೋದಾಗ ಇಂತಹ ಘಟನೆ ನಡೆಯುತ್ತಿದೆ. ದೇಶದ ಜನಸಂಖ್ಯೆಯ ಪೈಕಿ 1.2 ಬಿಲಿಯನ್ ಮಂದಿಗಿಂತಲೂ ಹೆಚ್ಚು ಜನರು ಶೌಚಾಲಯ ಹೊಂದಿಲ್ಲದಿರುವುದು ದುರದೃಷ್ಟಕರ ಎಂದರು. ಕೊಪ್ಪಳ, ಗದಗ ಜಿಲ್ಲೆಗಳಲ್ಲಿ ಶುಕ್ರವಾರ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿದೆ. ಮಳೆ ಸಂಬಂಧಿ ಅನಾಹುತಕ್ಕೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿ 3 ಅಸುನೀಗಿದ್ದಾರೆ. ಗಂಗಾವತಿ ನಗರದ ದುರುಗಮ್ಮನ ಗಡಿ ಸಮೀಪ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ಜೀಲಾನಿ ಪಾಷಾ ವಿದ್ಯುತ್ ಕಂಬ ಮುರಿದು ಬಿದ್ದು, ನಾಗೇನಹಳ್ಳಿಯಲ್ಲಿ ನಿವೃತ್ತಿ ಎಸ್ಐ ಸಿದ್ದಲಿಂಗಸ್ವಾಮಿ ಮರದ ಟೊಂಗೆ ಮುರಿದು ಬಿದ್ದು ಸಾವಿಗೀಡಾಗಿದ್ದಾರೆ. ಊಳೆನೂರು ಗ್ರಾಮದ ಸಿಡಿಲಿಗೆ ಈರಪ್ಪ ಈಲಿಗರ ಮೃತಪಟ್ಟಿದ್ದಾರೆ. ಮಾಜಿ ಕೇಂದ್ರ ಸಚಿವ ಎಸ್.ಎಂ. ಕೃಷ್ಣ ಅವರಿಗೆ ರಾಜ್ಯಸಭೆ ಟಿಕೆಟ್ ನೀಡದೆ ಪ್ರೊಫೆಸರ್ ರಾಜೀವ್ ಗೌಡ ಅವರಿಗೆ ಕಾಂಗ್ರೆಸ್ ಮಣೆಯಾಗುತ್ತಿರುವುದಕ್ಕೆ ಬೇಸರಗೊಂಡು ಕೃಷ್ಣ ಅವರು ಕಾಂಗ್ರೆಸ್ಸಿಗೆ ರಾಜೀನಾಮೆ ನೀಡುವ ಸಾಧ್ಯತೆ ಇದೆ. ರಾಜ್ಯಸಭೆ ಚುನಾವಣೆಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಬಿಕೆ ಹರಿಪ್ರಸಾದ್ ಹಾಗೂ ಎಐಸಿಸಿ ವಕ್ತಾರರಾಗಿರುವ ಪ್ರೊಫೆಸರ್ ರಾಜೀವ್ ಗೌಡ ಅವರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಿದೆ ಎಂಬ ಮಾಹಿತಿ ಎಐಸಿಸಿ ಮೂಲಗಳಿಂದ ತಿಳಿದು ಬಂದಿದೆ. ಕೂಡಂಗುಳಂ ಪರಮಾಣು ವಿದ್ಯುತ್ ಸ್ಥಾವರದ 1ನೇ ಯೂನಿಟ್ನಲ್ಲಿ 1000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಮೂಲಕ ಶನಿವಾರ ದಾಖಲೆ ನಿರ್ಮಿಸಿದೆ. ಕೂಡಂಗುಳಂ ಪರಮಾಣು ವಿದ್ಯುತ್ ಸ್ಥಾವರದ 1ನೇ ಯೂನಿಟ್ನ ಗರಿಷ್ಠ ಸಾಮರ್ಥ್ಯ 1000 ಮೆಗಾವ್ಯಾಟ್ ಆಗಿದ್ದು, ಇಂದು 1000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಮೂಲಕ ದೇಶದ ಮೊದಲ ಪರಮಾಣು ಸ್ಥಾವರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ವಿಧಾನ ಪರಿಷತ್ ಹಾಗೂ ರಾಜ್ಯಸಭೆ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಗಳಾದ ಕೆಎಸ್ ಈಶ್ವರಪ್ಪ ಹಾಗೂ ಪ್ರಭಾಕರ್ ಕೋರೆ ಅವರು ಶನಿವಾರ ನಾಮಪತ್ರ ಸಲ್ಲಿಸಿದ್ದಾರೆ. ಪರಿಷತ್ ಚುನಾವಣೆ ಸ್ಪರ್ಧಿಸುತ್ತಿರುವ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಅವರು ವಿಧಾನಸಭೆ ಕಾರ್ಯದರ್ಶಿ ಓಂ ಪ್ರಕಾಶ್ ಅವರಿಗೆ ಇಂದು ತಮ್ಮ ಪ್ರಮಾಣ ವಚನ ಸಲ್ಲಿಸಿದರು. ಬಿಜೆಪಿ ರಾಜ್ಯಾಧ್ಯಕ್ಷ ಪ್ರಹ್ಲಾದ್ ಜೋಶಿ ಹಾಗೂ ಮಾಜಿ ಉಪಮುಖ್ಯಮಂತ್ರಿ ಆರ್ ಅಶೋಕ್ ಅವರು ಈಶ್ವರಪ್ಪ ಅವರಿಗೆ ನಾತ್ ನೀಡಿದರು. ಕೇಂದ್ರ ಸರ್ಕಾರದ ಮುಂದೆ ಕಾವೇರಿ ನಿರ್ವಹಣಾ ಮಂಡಳಿಯ ರಚನೆ ಯಾವುದೇ ಪ್ರಸ್ತಾವ ಇಲ್ಲ, ಇದೆಲ್ಲ ಭಾರಿ ಊಹಾಪೋಹ ಎಂದು ಕೇಂದ್ರ ಸಚಿವ ಅನಂತ್ ಕುಮಾರ್ ಅವರು ಶನಿವಾರ ಹೇಳಿದ್ದಾರೆ. ಕಾವೇರಿ ನಿರ್ವಹಣಾ ಮಂಡಳಿ ರಚನೆಯ ಕುರಿತು ಇಂದು ನಗರದಲ್ಲಿ ವರದಿಗಾರರೊಂದಿಗೆ ಪ್ರತಿಕ್ರಿಯಿಸಿದ ಅನಂತ್ ಕುಮಾರ್, ಇಂತಹ ಯಾವುದೇ ಪ್ರಸ್ತಾವ ಕೇಂದ್ರ ಸರ್ಕಾರದ ಮುಂದಿಲ್ಲ. ಒಂದು ವೇಳೆ ಅಂತಹ ಪರಿಸ್ಥಿತಿ ನಿರ್ಮಾಣವಾದರೆ ನಾವು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಈಗಿರುವ ಉಸ್ತುವಾರಿ ಸಮಿತಿಯನ್ನು ಮುಂದುವರಿಸುವಂತೆ ಮನವಿ ಮಾಡಲಾಗುವುದು ಎಂದು ಅವರು ತಿಳಿಸಿದರು. ಇನ್ನು ಕೆಎಸ್ಒಸಿಆರ್ನಲ್ಲಿ ದೈನಂದಿನ ನಡೆಯುತ್ತಿರುವ ಕೆಲವು ಕಾರ್ಯಕ್ರಮಗಳ ವಿವರ. ಸಂಜೆ 7ರಿಂದ ಪ್ರಮುಖ ಸುನ್ನಿ ಕಾರ್ಯಕ್ರಮಗಳ ನೇರ ಪ್ರಸಾರ, ರಾತ್ರಿ 11:30ಕ್ಕೆ ಕನ್ನಡದಲ್ಲಿ ವಾರ್ತೆ, ಬಳಿಕ ಪ್ರಗಲ್ಭ ಉಸ್ತಾದರಿಂದ ಹಾಗೂ ಕೆಎಸ್ಒಸಿಆರ್ ಕಾರ್ಯಕರ್ತರಿಂದ ವಿವಿಧ ವಿಷಯಗಳನ್ನಾಧರಿಸಿ ಚರ್ಚಾ ಸಮಯ, ಬಳಿಕ ಹದ್ದಾದ್ ರಾತೀಬ್, ಬಳಿಕ
ಶೇಖ್ ಜೀಲಾನಿ ಕದ್ದಸಲ್ಲಾಹು ತಾಲಾ ಸಿರೌಲ್ಲಸಿರವರ ಮಾಲೆ ಆಲಾಪನೆ, ಜಿಕ್ರ್, ಸ್ವಲಾತ್, ಯಾಸೀನ್ ಪಾರಾಯಣ ಜರಗಲಿದೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲೂ ತಾವು ಕರ್ನಾಟಕ ಸುನ್ನಿ ಆನ್ಲೈನ್ ಕ್ಲಾಸ್ ರೂಮಿನಲ್ಲಿ ಪಾಲ್ಗೊಂಡು ತಮ್ಮ ಮಿತ್ರರನ್ನು ಕರೆತರಬೇಕಾಗಿ ವಿನಂತಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರವಾದಿ ಪ್ರೇಮ ಜೀವನದ ಘೋಷಣೆಯನ್ನಾಗಿ ಮಾಡಬೇಕು ಎಂದು ಕಾಂತಪುರಂ. ಕಾಶ್ಮೀರಿ ಪುಟಾಣಿಗಳಿಗೆ ಮರ್ಕಸ್ ಸ್ವರ್ಗವೆಂದು ಮೋದಿ ಸರ್ಕಾರದಲ್ಲಿ ಭರವಸೆ ಇದೆ ಎಂದು ಕಾಂತಪುರಂ. ಮರ್ಕಸ್ ಜ್ಞಾನನಗರಿಯಲ್ಲಿ ತಲೆ ಎತ್ತಲಿರುವ ವಿವಿಧ ವಿದ್ಯಾಸಂಸ್ಥೆಗಳಿಗೆ ಇಂದು ಶಂಕುಸ್ಥಾಪನೆಯಾಯಿತು. ಮುಹಿಮ್ಮಾತ್ ಸಮ್ಮೇಳನಕ್ಕೆ ಇಂದು ವಿದ್ಯುಕ್ತ ಚಾಲನೆ. ನಾಸಾ ಶಾಸ್ತ್ರಜ್ಞ ಡಾಕ್ಟರ್ ನಜೀರ್ ಅಹಮದ್ ಮರ್ಕಸಿಗೆ ಭೇಟಿ ನೀಡಿದರು. ಕಾಂಗ್ರೆಸ್ಸಿಗೆ ಎಸ್.ಎಂ. ಕೃಷ್ಣ ಗುಡ್ ಬೈ. ಬಿಜೆಪಿಯ ಬೆಳವಣಿಗೆ ಭಯಭೀತಿಯಾಗುತ್ತಿದೆ ಎಂದು ಪ್ರಕಾಶ್ ಕಾರಾಟ್. ತಲವಾರುಗಳು ಮತ್ತು ಬರ್ಜಿಗಳನ್ನು ಝಳಪಿಸಿದ ಸ್ವರ್ಣ ಮಂದಿರದ ಕಾಳಗ. ಸುಮಿತ್ರಾ ಸ್ಪೀಕರ್ ಲೋಕಸಭಾಧ್ಯಕ್ಷಿಯಾಗಿ ಸರ್ವಾನುಮತದಿಂದ ಆಯ್ಕೆ. ಮೋದಿ ವಾಷಿಂಗ್ಟನ್ ಭೇಟಿ ದಿನಾಂಕ ಇನ್ನೂ ನಿಗದಿಯಾಗಿಲ್ಲ ಅಮೆರಿಕ. ಇಲ್ಲಿಗೆ ಹೊತ್ತಿನ ವಾರ್ತೆ ಮುಕ್ತಾಯವಾಯಿತು. ನಿಮ್ಮ ಅನಿಸಿಕೆಗಳನ್ನು, ಸಂಘಟನಾ ವಾರ್ತೆಗಳನ್ನು ಕರ್ನಾಟಕ ಸುನ್ನಿ ಆನ್ಲೈನ್ ಎಂಬ ನಿಂಬುಸ್ ಐಡಿಯಲ್ಲೋ ಕರ್ನಾಟಕ ಸುನ್ನಿ ಆನ್ಲೈನ್ @gmail.com ಕಳುಹಿಸಬೇಕಾಗಿ ವಿನಂತಿಸುತ್ತಾ ದುವಾ ವಸಿಯತಿನೊಂದಿಗೆ ನಾಳೆ ಇದೇ ಸಮಯದಲ್ಲಿ ಮತ್ತೆ ಭೇಟಿಯಾಗೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.